ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. ಪ್ರಪಂಚಕ್ಕೆ ಬಂದಿರೋ ಒಂದು ಕಾಯಿಲೆ ಆದರೆ ಮನುಷ್ಯನಿಗೆ ಅವನಾಗ ಅವನು ತರಿಸ್ಕೊಳ್ಳೋ ಕಾಯಿಲೆಗಳು ಭಾಳಷ್ಟು ಇದ್ದಾವೆ. ಸೊ ಅದೇ ರೀತಿಯಾಗಿ ನಮ್ಮ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡತಕ್ಕಂತಹ ಅತಿಯಾದ ಬಳಕೆಯ ಯಾವುದೇ ವಿಚಾರಗಳು ತುಂಬ ಹಾನಿಕಾರಕ. ಸೊ ನಿಮ್ಗೆ ಗೊತ್ತಾಯಿತು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದ. ಫುಲ್ಲಿ ಈ ಒಂದು ಟೆಕ್ನಾಲಜಿ ಚಾನಲ್ ಯಾವ್ದ್ರ ಬಗ್ಗೆ ಇರುತ್ತೆ, ಗ್ಯಾಡ್ಜೆಟ್ಸ್. ಸೊ ಅಂದರೆ ನಿಮ್ಮ ಒಂದು ಮೊಬೈಲ್. ಸೊ ನಿಮ್ಮ ಒಂದು ಮೊಬೈಲ್ಸ್ನ ನೀವು ಬಳಸ್ತಾ ಇದ್ರ, ಆದರೆ ಕೆಲವೊಂದು ಮಿಸ್ಟೇಕ್ಸ್ನ ಕೂಡ ಮಾಡ್ತಾ ಇದ್ರ. ಸೊ ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಬುದ್ಧಿವಾದ ಹೇಳಕ್ಕೆ ಬಂದಿಲ್ಲ ಅಥವಾ ಇನ್ನೊಂದು ಸಲಹೆ ಕೂಡ ಕೊಡಕ್ಕೆ ಬಂದಿಲ್ಲ ಅಥವಾ ಬಂದಿಲ್ಲ. ಬಟ್ ಒಂದು ಸಿಂಪಲ್ ಆಗಿ ನಿಮ್ಮ ಒಂದು ಫೋನ್ಸ್ಗಳಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡೋದ್ರಿಂದ ಹೇಗೆ ನಿಮ್ಮ ಒಂದು ಕಣ್ಣು, ನಿಮ್ಮ ಬ್ರೈನು ಮತ್ತು ನಿಮ್ಮ ಕಂಪ್ಲೀಟ್ ಬಾಡಿನ ಸೇಫಾಗಿ ಇಟ್ಕೋಬೋದು, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಸೆಟ್ಟಿಂಗ್ಸ್ ನೀವು ಮಾಡಲೇಬೇಕಾಗ್ತದೆ ನಿಮ್ಮ ಫೋನ್ದು. ಇದನ್ನು ಕಂಪ್ಲೀಟಾಗಿ ನೋಡಿ, ತುಂಬ ಇನ್ಫಾರ್ಮೇಟಿವ್ ಆಗಿರ್ತದೆ. ಆ್ಯಂಡ್ ಇವನ್ನ ಆದಷ್ಟು ಲೈಕ್, ಶೇರು, ಕಮೆಂಟ್ ಮಾಡಿ. ಫ್ರೀ ಅದು ಕೂಡ ಕಂಪ್ಲೀಟಾಗಿ. ಆ್ಯಂಡ್ ಈ ಒಂದು ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಕನ್ನಡದಲ್ಲಿ ಹೆಚ್ಚಿನ ಉತ್ತಮವಾದ ಕ್ವಾಲಿಟಿ ವೀಡಿಯೋಸ್ಗಳನ್ನ ನೋಡಬೇಕಾಗಿದ್ರೆ ದಯವಿಟ್ಟು ಫಾಲೋ ಅಪ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೀಯಾಗಿ. ಆ್ಯಂಡ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಅದು ಕೂಡ ಫ್ರೀ. ಯಾವುದಾದ್ರು ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕೆಲವೊಂದು ಸಲಹೆಗಳು ಅಂತ ನಾನು ಹೇಳ್ತೆ. ಸೊ ಮೊದಲನೇದಾಗಿ, ಇನ್ ಕೇಸ್ ಏನಾದರೂ ನೀವು ಮೊಬೈಲ್ನ ಡೈಲಿ ಯೂಸ್ ಮಾಡ್ತಾ ಇರ್ತಾರೆ, ಯೂಶ್ವಲ್ ನಾವು ಎಷ್ಟು ಕೇರ್ ಮಾಡ್ತೀವಿ ಮೊಬೈಲ್ ಬಗ್ಗೆ ಅಂದರೆ ಕವರ್ ಹಾಕ್ತೀವಿ, ಟೆಂಪರ್ ಗ್ಲಾಸ್ ಹಾಕ್ತೀವಿ, ಪ್ರತಿಯೊಂದು ಹಾಕ್ತೀವಿ. ಆದರೆ ನಿಮ್ಮ ಬಾಡಿಯಲ್ಲಿರ್ತಕ್ಕಂತಹ ಒಂದು ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ಪಂಚೇಂದ್ರಿಯಗಳಂತ ಹೆಂಗೆ ಕರಿತೀವಿ, ಅಥವಾ ಒಂದು ಇಂಪಾರ್ಟೆಂಟ್ ಪಾರ್ಟ್ಸ್ಗಳಿಗೆ ನಿಮ್ಮ ಒಂದು ಗ್ಯಾಡ್ಜೆಟ್ಸಿಂದ ಆಗೋದಕ್ಕೆ ಏನು ಸೇಫ್ಟಿ ಮಾಡಿದ್ದೀರಾ? ನಾವೇನು ಮಾಡ್ತೀವಿ, ಡೈಲಿ ತುಂಬ ಕಂಪ್ಲೀಟ್ ಅಡಿಕ್ಷನ್ ಆಗೋದ್ರಿಂದ ನೀವು ಆಲ್ರೆಡಿ ನೋಡ್ಬೋದು ಭಾಳಷ್ಟು ಗೇಮ್ಗೆ ಅಡಿಕ್ಷನ್ ಆಗಿಬಿಟ್ಟು. ನಾನು ಮೊನ್ನೆ ಪಬ್ಜಿ ಬ್ಯಾನ್ ಆಗುತ್ತೆ ಅಂದರೆ ಯಾರೋ ಒಬ್ಬರು ನಾನು ಸೂಸೈಡ್ ಮಾಡ್ಕೋತೀನಿ ಆ ಥರ ಎಲ್ಲ ಮಾಡ್ಕೊಂಡ್ರು. ಸೊ ಇನ್ ಕೇಸ್ ನೀವು ದೊಡ್ಡವರಾಗಿದ್ದರೆ ಚಿಕ್ಕವ್ರಿಗೆ ಬುದ್ಧಿವಾದ ಮಾಡಿ. ಇನ್ನು ಚಿಕ್ಕವರಾಗಿದ್ದರೆ ದಯವಿಟ್ಟು ಈ ಒಂದು ಮಾತನ್ನ ಕೇಳಿ. ಪ್ರತಿಯೊಂದಕ್ಕೂ ಒಂದು ಟೈಮ್ನ ಫಿಕ್ಸ್ ಮಾಡಿ. ಬರೀ ಗೇಮ್ಸ್ ಅನ್ನೋದು ಅಥವಾ ಒಂದು ಅಡಿಕ್ಷನ್ ಅನ್ನೋದು ಅದೇ ಎಂಡ್ ಅಲ್ಲ, ಭಾಳಷ್ಟು ಇದೆ ಲೈಫಲ್ಲಿ ಸಾಧಿಸೋದು. ನಿಮ್ಮ ತಂದೆಗಳ ಬಗ್ಗೆ ಯೋಚನೆ ಮಾಡಿ. ಸೊ ಹಾಗಾಗಿ ಆದಷ್ಟು ನಿಮ್ಮ ಒಂದು ಮೊಬೈಲ್ಸ್ನ ಬಳಕೆಯ ಒಂದು ಟೈಮ್ ಟೇಬಲ್ ನೀವು ಮಾಡಿಟ್ಕೊಳ್ಳಿ. ಏನಪ್ಪ ಟೈಮ್ ಟೇಬಲ್ ಹೆಂಗೆ ಮಾಡೋದು ಅಂತಂದರೆ, ಸೊ ಆದಷ್ಟು ಅಡಿಕ್ಷನಿಂದ ಅವಾಯ್ಡ್ ಆಗಿ. ಇನ್ ಕೇಸ್ ನೀವು ಅನ್ಕೋಬೋದು ಎಷ್ಟೊತ್ತು ನೀವು ಯೂಸ್ ಮಾಡಿದಿರಾ ನಿಮ್ಮ ಒಂದು ಫೋನ್ ಅಂತ. ಫಾರ್ ಎಕ್ಸಾಂಪಲ್, ಗೂಗಲ್ನ ಒಂದು ಲೈವ್ ವಾಲ್ಪೇಪರ್ ಅಪ್ಲಿಕೇಶನ್ ಇದೆ. ಸೊ ಆ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಬಬಲ್ಸ್ ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ. ಸೊ ಐ ಥಿಂಕ್ ನಿಮ್ಗೊಂದು ಬಬಲ್ ಕಾಣ್ತಾ ಇದೆ, ನೋಡ್ಬೋದು. ಸೊ ಇವಾಗ ಈ ಒಂದು ಬಬಲ್ ಏನಿದೆ, ನಾನು ಎಷ್ಟೊತ್ತು ಈ ಒಂದು ಫೋನ್ನ ಯೂಸ್ ಮಾಡ್ತೀನಿ ಅಷ್ಟೊತ್ತು ಈ ಒಂದು ಬಬಲ್ ದೊಡ್ಡದಾಗ್ತಾ ಹೋಗುತ್ತೆ. ಓಕೆ, ಸೊ ಇದೊಂಥರ ಗೂಗಲ್ದು ವೆಲ್ ಬೀಯಿಂಗ್ ಅಂತ ಹೆಂಗೆ ಕರೀತಾರೆ, ನಿಮಗೆ ಯೂಸೇಜ್ನ ಹೆಂಗೆ ತಿಳಿಸ್ಕೊಡುತ್ತೆ ಅದೇ ರೀತಿಯಾಗಿ. ಸೊ ನೀವು ನೋಡ್ಬೋದು ಆ ಬಬಲ್ ಚಿಕ್ಕದಾಗಿದೆ. ಈಗ ನನ್ನ ಫೋನ್ ಆನೇ ಇದೆ. ಸೊ ನಾನು ಇವಾಗ ಇದನ್ನ ಈ ಒಂದು ಫೋನ್ನ ನಾನು ಯೂಸ್ ಮಾಡ್ತೀವಿ, ಒಂದು 2-3 ಸೆಕೆಂಡ್ ಯೂಸ್ ಮಾಡ್ತೀನಿ, ಬಿಕಾಸ್ ವೀಡಿಯೋ ಓಡ್ತಿರೋದ್ರಿಂದ. ಸೊ ಏನೇ ನಾನು ಹಾಗೆ ಯೂಸ್ ಮಾಡ್ತೀನಿ. ನಿಮಗೆ ಒಂದು ಸ್ಕಿಪ್ ಮಾಡಿ ತೋರಿಸ್ತೀನಿ, ಫಾರ್ವರ್ಡ್ ಮಾಡಿಬಿಟ್ಟು ನಿಮಗೆ. ಓಕೆ, ಸಮ್ ಮೂಮೆಂಟ್ ನಾನೊಂದು ಫೋನ ಯೂಸ್ ಮಾಡಿದ್ದೀನಿ. ಈ ಒಂದು ಫೋನು ಒಂದ್ಸರಿ ಲಾಕ್ ಆಗಿ ಓಪನ್ ಮಾಡಿದರೆ ಒಂದು ಬಬಲ್ ಬೀಳುತ್ತೆ. ನೀವು ನೋಡ್ಬೋದು, ನೀವು ಎಷ್ಟೊತ್ತು ನಿಮ್ಮ ಒಂದು ಫೋನ್ ಯೂಸ್ ಮಾಡಿದ್ರೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಸಮ್ಟೈಮ್ಸ್ ನೀವು ಲಾಕ್ ಮಾಡ್ತಾರೆ ಬೈ ಮಿಸ್ಟಾಗಿ, ಅವಾಗ ನೋಡ್ತೀರಾ ಓಕೆ ನಾನು ಜಾಸ್ತಿ ಹೊತ್ತು ಮೊಬೈಲ್ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ಬಿಟ್ಟು ದಯವಿಟ್ಟು ಈ ಒಂದು 24 ಅವರ್ಸಲ್ಲಿ ನೀವು ಎಷ್ಟು ಯೂಸ್ ಮಾಡಿದಂತ ನೀವು ಈ ಒಂದು ಅಪ್ಲಿಕೇಶನ್ನ ನೀವು ನಿಮ್ಮ ಚಿಕ್ಕವ್ರಿಗೆ ಹಾಕ್ಕೊಡ್ಬೋದು, ದೊಡ್ಡವ್ರಿಗೂ ಹಾಕ್ಕೊಡ್ಬೋದು. ಅವಾಗ ಒಂದು ಐಡಿಯಾ ಸಿಗುತ್ತೆ. ಅವ್ರಿಗೆ ಐಡಿಯಾ ಗೊತ್ತಾಗೋದಿಲ್ಲ, ಏನಪ್ಪ ಇದು ಒಂಥರ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಇನ್ ಕೇಸ್ ನೀವೊಂದು ಫಾಲೋ ಅಪ್ ಮಾಡಿದರೆ ತುಂಬ ಕ್ರೇಜಿಯಾಗಿರುತ್ತೆ. ಸೊ ಈಗ ನೋಡ್ಬೋದು, ಮತ್ತೆ ಈಗ ಒಂದು ಬೀಳುತ್ತೆ, ಮತ್ತೆ ಒಂದು ಇದು ಎಷ್ಟೊತ್ತು ಯೂಸ್ ಮಾಡ್ತಾರೋ ಅಷ್ಟೊತ್ತು ಆ ಒಂದು ಬಬಲ್ ಡಬಲ್ ಆಗುತ್ತೆ. ಇದು ಅಂದ್ಬಿಟ್ಟು ಜಸ್ಟ್ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಎಷ್ಟೊತ್ತು ನೀವು ಯೂಸ್ ಮಾಡ್ಬೇಕಂತ. ಇದು ಕೆಲವೊಂದು ರಿಸ್ಟ್ರಿಕ್ಷನ್ ಕೂಡ ಆಗೋವಂಥ ಅಪ್ಲಿಕೇಶನ್ಸ್ಗಳಿದಾವೆ, ಅದನ್ನು ಟ್ರೈ ಮಾಡಿ. ಸೊ ಆ್ಯಂಡ್ ಎರಡನೇದಾಗಿ, ನೀವು ಫೋನ್ಸ್ಗಳನ್ನ ನೀವು ಬಳಸಬೇಕಾದ್ರೆ ನೀವೇನು ಮಾಡ್ತಾರೆ, ನೈಟಲ್ಲಿ ನೀವು ಬಳಸಬೇಕಾದ್ರೆ ರೀಡಿಂಗ್ ಮೋಡ್ ಅಂತ ಇದೆ ಅಥವಾ ಕಂಫರ್ಟ್ ಮೋಡ್ ಅಂತ ಇದೆ. ಅದು ಯಾರು ಕೂಡ ಎನೇಬಲ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಸೊ ಐ ಕಂಫರ್ಟ್ ಮೋಡ್ ಅಂತ ನಿಮ್ಗೆ ಕಾಣುತ್ತೆ ಅಂತ ಅನ್ಕೊತೀನಿ. ಸೊ ಐ ಕಂಫರ್ಟ್ ಮೋಡ್ ಅಂತ ಇದನ್ನು ನೀವು ಎನೇಬಲ್ ಮಾಡಿದರೆ, ಓಕೆ, ಸೊ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಫೋನಲ್ಲಿರ್ತಕ್ಕಂತಹ ಒಂದು ಬ್ಲೂ ಲೈಟ್ಸ್ನ ಫಿಲ್ಟರ್ ಮಾಡುತ್ತೆ. ಓಕೆ, ಇದನ್ನು ನೀವು ಯೂಶ್ವಲಾಗಿ ನೈಟ್ ಹೊತ್ತು ಬಳಸಬೇಕಾದ್ರೆ ಆನ್ ಮಾಡಿ. ಅವಾಗ ಏನಾಗ್ತಂದರೆ ಬ್ರೈಟ್ನೆಸ್ ಭಾಳಷ್ಟು ಕಡಿಮೆ ಆಗುತ್ತೆ, ಯೆಲ್ಲೋಯಿಶ್ ಕಲರ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ನೀವು ಡಾರ್ಕ್ ಮೋಡ್ ಕೂಡ ನೀವು ಬಳಸ್ಬೋದು ನಿಮ್ಮ ಒಂದು ಫೋನ್ಸ್ಗಳಲ್ಲಿ. ಕಂಪ್ಲೀಟಾಗಿ ಎಲ್ಲ ವೈಟ್ ಆಗಿರುತ್ತೆ. ನಿಮ್ಗೆ ಏನಾಗುತ್ತೆ, ತುಂಬ ಲೈಟ್ ಆ್ಯಶ್ ಲೈಟ್ ಇರುತ್ತೆ. ಲೈಕ್ ಎಕ್ಸಾಂಪಲ್ ಇದೇ ಥರ ಲೈಟ್ ನೀವು ಮಲ್ಕೊಂಡಿದ್ದಾಗ ಸಡನ್ನಾಗಿ ನೀವು ನೋಡಿದಾಗ ಏನಾಗ್ತಂದರೆ, ಸೊ ಕಣ್ಣಿಗೆ ಒಂಥರ ಪ್ರಾಬ್ಲಮ್ ಆಗುತ್ತೆ, ತುಂಬ ಸ್ಟ್ರೇನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಇದು ಆಪ್ಷನ್ ಏನಿಲ್ಲ, ತುಂಬ ಸಿಂಪಲ್ಲು. ಯಾವುದೇ ಕಾರಣಕ್ಕೂ ಫೋನನ್ನು ನೀವು ಒಂದೇ ಕಡೆ ನೀವು ಬಳಸಬಾರ್ದು. ಮಾತಾಡಬೇಕಾದ್ರೆ ಬ್ಲೂಟೂತ್ ಅಥವಾ ಇಯರ್ಫೋನ್ಸ್ನ ನೀವು ಬಳಸಿ. ಸೊ ಒಂದೇ ಕಡೆ ಬಳಸೋದ್ರಿಂದ ನಿಮ್ಮ ಒಂದು ಬ್ರೈನ್ಗೆ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಹಾಗಾಗಿ ಎರಡೂ ಕಡೆ ಅಭ್ಯಾಸನ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು, ನಿಮ್ಮ ಒಂದು ಫೋನ್ 15% ಬಿಲೋ ಇದೆ, 15 to 20% ಅಂದರೆ ರೆಡ್ ಕಲರ್ ಬರುತ್ತೆ ಗೊತ್ತಾ, ಒಂದು ಬ್ಯಾಟ್ರಿ ಪರ್ಸೆಂಟೇಜು, ಆಗ ನಿಮ್ಮ ಒಂದು ಫೋನ್ನ ಬಳಸೋದನ್ನ ಅವಾಯ್ಡ್ ಮಾಡಿ. ಸೊ ಏನಕ್ಕೆ ಅಂದರೆ, ಬ್ಯಾಟ್ರಿ ಪರ್ಸೆಂಟೇಜ್ ಕಡಿಮೆ ಇದ್ದಾಗ ಒಂದು ರೇಡಿಯೇಷನ್ ಲೆವೆಲ್ ಜಾಸ್ತಿ ಇರ್ತದೆ. ಇನ್ ಕೇಸ್ ರೇಡಿಯೇಷನ್ ಲೆವೆಲ್ ಹೆಂಗೆ ಗೊತ್ತಾಗ್ತಪ್ಪ ಅಂದರೆ, ನಿಮ್ಮ ಒಂದು ಫೋನ್ನ ನೀವು ಓಪನ್ ಮಾಡಿದರೆ *#07# ಅಂತ ಹಾಕಿದರೆ ಈ ಒಂದು ಮೆಸೇಜ್ ಬರುತ್ತೆ.
ಸೊ ಹೋಪ್ಫುಲಿ ಇದು ನಿಮಗೆ ಕಾಣಬಹುದು. ಸೊ ಓಕೆ, ಕಾಣ್ತಾ ಇಲ್ಲ ಅಂತಂದರೆ ಸೊ ಇದರಲ್ಲಿ ಏನಾಯ್ತಪ್ಪ ಅಂದರೆ ಓಕೆ, ಸೊ 1.6 ಬಂದ್ಬಿಟ್ಟು ಒಂದು ಮಿನಿಮಮ್ ಲಿಮಿಟಲ್ಲಿ ಇರ್ತದೆ, ಒಂದು ರೇಡಿಯೇಷನ್ ಲೆವೆಲ್ ವ್ಯಾಲ್ಯೂ ಒಂದು ಫೋನ್ ಸರ್ಟಿಫೈ ಮಾಡಿರ್ತಾರೆ. ಇದು ಬಂದ್ಬಿಟ್ಟು 1.09 ಭಾಳಷ್ಟು ಕಡಿಮೆ ಇದೆ. 1.6 ಕಂಪೇರ್ ಮಾಡಿದ್ರೆ ಅದು ಕಡಿಮೆ ಇದೆ, ಭಾಳ ಕಡಿಮೆ ಇದೆ. ಸೊ ಈ ಒಂದು ಲೆವೆಲ್ ನೀವು ಚೆಕ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಕಡಿಮೆ ಇದ್ದಾಗ ಇನ್ನೂ ಜಾಸ್ತಿ ಇರ್ತದೆ, ಒಂದು ಆ ರೇಡಿಯೇಷನ್ ಲೆವೆಲ್ ತುಂಬ ಜಾಸ್ತಿ ಇರ್ತದೆ. ಹಾಗಾಗಿ ಆ ಟೈಮ್ನಲ್ಲಿ ನೀವು ಒಂದು ಫೋನ್ನ ಬಳಸೋದನ್ನ ಅವಾಯ್ಡ್ ಮಾಡಿ, ಇದು ನನ್ನ ಒಂದು ಸಜೆಷನು. ಆ್ಯಂಡ್ ಆದಷ್ಟು ನಿಮ್ಮ ಒಂದು ಫೋನ್ ಬ್ಯಾಟ್ರಿನ ಇದು ಮಾಡಲಿಕ್ಕೆ, ಲೈಫ್ನಾಗ ಇದು ಮಾಡಲಿಕ್ಕೆ 80% to 90% ಮಾತ್ರ ಚಾರ್ಜ್ ಮಾಡಿ, 100% ಚಾರ್ಜ್ ಮಾಡ್ಕೊಬೇಡಿ. ಇದು ನನ್ನ ಒಂದು ಸಜೆಷನ್, ನಾನು ಫಾಲೋ ಅಪ್ ಮಾಡ್ತಿರೋದು. ಸೊ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಫೈನಲ್ ಸ್ಟೇಜ್ ಬಂದಿದ್ದೀವಿ. ಒಂದು ಅನ್ಬಾಕ್ಸಿಂಗ್ ಇದೆ, ಒಂದು ಗ್ಲಾಸ್ ರಿಲೇಟೆಡು. ಸೊ ಏನಾಯ್ತಂದರೆ ನಾವು 24/7 ಫೋನ್ಸ್ನ ಯೂಸ್ ಮಾಡ್ತಾ ಇರ್ತೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರ್ತೀವಿ, ಡೆಸ್ಕ್ಟಾಪ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಯಾವಾಗಲೂ ಒಂದು ಸ್ಕ್ರೀನ್ ಮುಂದೆನೇ ಇರ್ತೀವಿ. ಸೊ ಹಾಗಾಗಿ ನಿಮ್ಮ ಒಂದು ಐಸು ಸ್ಟ್ರೈನ್ ಆಗ್ಬೋದು, ಉರಿ ಬರ್ಬೋದು, ಇನ್ನೊಂದು ಬರ್ಬೋದು, ನೈಟಲ್ಲೂ ಕೂಡ ನೀವು ಯೂಸ್ ಮಾಡ್ತಾ ಇರ್ತೀರ. ಸೊ ಆ ಒಂದು ಅಡಿಕ್ಷನ್ಗೆ ಏನಾಗ್ತಂದ್ರೆ ಬ್ಲೂ ಲೈಟ್ಸ್ ಅಂತ, ಬ್ಲೂ ವೇವ್ಸ್ ರೇಸ್ ಅಂತ ಇರ್ತವೆ, UV ರೇಸ್ ಅಂತ ಇರ್ತಾರೆ, ಅಲ್ಟ್ರಾ ವೈಲೆಟ್ ರೇಸ್ ಅಂತ ಏನಂತಾರೆ. ಸೊ ಅದು ಭಾಳಷ್ಟು ಬರ್ತಾ ಇರುತ್ತೆ, ಅದು ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಅದರಿಂದ ಸ್ಟ್ರೇನ್ ಆಗುತ್ತೆ, ನಿಮ್ಮ ಒಂದು ಹೈಸೈಟ್ ಅಂದರೆ ದೂರ ದೃಷ್ಟಿ ಅದು ಕಡಿಮೆ ಆಗೋದು ಅನ್ನೋ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಎಕ್ಸಾಕ್ಟಾಗಿ ಅದು ಕಂಪ್ಲೀಟಾಗಿ ಆಗಲ್ಲ, ಬಟ್ ಆದಷ್ಟು ಸ್ಟ್ರೇನ್ ಆಗುತ್ತೆ. ಯಾವುದೇ ಆದ್ರೂ ಅತಿಯಾದ ಬಳಕೆ ಕಣ್ಣಿಗೆ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು ಪ್ರಾಬ್ಲಮ್ ಆಗುತ್ತೆ. ಸೊ ಅತಿಯಾಗಿ ಬಳಸೋದ್ರಿಂದ, ಅತಿಯಾಗಿ ನಮ್ಮ ಒಂದು ಕಣ್ಣುಗಳು ಬಳಸೋದ್ರಿಂದ, ಕೈ ಬಳಸೋದ್ರಿಂದ ಕೈ ನೋವು ಬರ್ಬೋದು, ಕಣ್ಣು ಸ್ಟ್ರೇನ್ ಆಗ್ಬೋದು, ಅದೇ ಥರ ಏನೇನೋ ಆಗುತ್ತೆ. ಒಂದು ಇವಾಗ ಮನುಷ್ಯನ ದೂರ ಆಗ್ತದೆ ಈ ಮೊಬೈಲ್ಸ್ಗಳಿಂದ, ಆ್ಯಕ್ಟಿವಿಟೀಸ್ ಇಲ್ಲ. ಸೊ ಹಾಗಾಗಿ ಈ ಒಂದು UV ಫಿಲ್ಟರ್ನ ಒಂದು ಗ್ಲಾಸಸ್ಗಳು ಇವಾಗ ಬರ್ತಾ ಇದ್ದಾವೆ. ಸೊ ನಾನು ತುಂಬ ಕಡಿಮೆಗೆ ಇದೊಂದು ಸಿಕ್ತು, ಅನ್ಬಾಕ್ಸಿಂಗ್ ಅದನ್ನ ಮಾಡ್ತಾ ಇದ್ದೀನಿ. ಕೇವಲ 600 rupees ಆಯಿತು ಈ ಒಂದು ಬಾಕ್ಸ್ ಬಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು UV ಫಿಲ್ಟರ್. ಇದಕ್ಕೂ ಮುಂಚೆದು ಒಂದಿದೆ, ಅದು 2,500 ಕೊಟ್ಟು ನಾನು ತೊಗೊಂಡಿದ್ದು. ಇದೊಂದು ಆಫರ್ ಇದೆ, ಒಂದು ಲೆನ್ಸ್ ಕಾರ್ಡ್ದು 600 rupeesಗೆ ನಿಮಗೆ ಮೆಂಬರ್ಶಿಪ್ ಕೊಡ್ತಾರೆ. ನೆಕ್ಸ್ಟ್ ನೀವು ಯಾವುದೇ ತೊಗೊಂಡ್ರು 1 buy 1 get 1 ಸಿಗುತ್ತೆ. ಆ್ಯಂಡ್ ಇದು ಬ್ಲೂ ಅನ್ನೋ ಒಂದು ಬ್ಲೂರೇ ಫಿಲ್ಟರ್ ಇರೋದ್ರಿಂದ, ಸೊ ಬ್ಲೂ ಅನ್ನೋ ಒಂದು ಇದರಲ್ಲಿ ನಿಮಗೆ ಇದು ಬರುತ್ತೆ. ಬ್ಲೂ ಲೈಟ್ ಫಿಲ್ಟರ್ಸ್ ಏನಿದೆ ಅದರ ಒಂದು ಗ್ಲಾಸಸ್ನ ಯೂಸ್ ಮಾಡಿರ್ತಾರೆ. ಸೊ ಅದನ್ನು ನಾನು ತೊಗೊಂಡಿದ್ದೀನಿ 600 rupeesಗೆ. ಜಸ್ಟ್ ಬೇಸಿಕ್ ಅನ್ಬಾಕ್ಸಿಂಗ್, ಯಾವುದೇ ರೀತಿಯ ಒಂದು ಸ್ಪಾನ್ಸರ್ಶಿಪ್ ಅಲ್ಲ ಇದು. ಓಕೆ, ಇದು ನನ್ನ ಒಂದು ಪರ್ಸ್ನಲ್ ಒಂದು ಸಜೆಷನ್ ನಿಮಗೆ. ಸೊ ಇನ್ ಕೇಸ್ ನೀವು ತುಂಬ ಸ್ಟ್ರೇನ್ ಆಗ್ತಾ ಇದೆ ಅನ್ನೋಂಗಿದ್ರೆ, ಫೋನ್ಸ್ನ ಹೆವಿ ಯೂಸ್ ಮಾಡ್ತಾರೆ ಅಂದರೆ, ಸೊ ಈ ಒಂದು ಗ್ಲಾಸಸ್ನ ನಾನು ರೆಕಮೆಂಡ್ ಮಾಡ್ತೀನಿ, ಆದಷ್ಟು ಯೂಸ್ ಮಾಡಿ. ಬಿಕಾಸ್ ಫೋನ್ಸ್ಗಳನ್ನ ನೈಟ್ ಹೊತ್ತು ಯಾವಾಗಲೂ ಬಳಸೋದ್ರಿಂದ ನಿಮಗೆ ಇದು ಸ್ಟ್ರೇನ್ ಆಗೋದಿಲ್ಲ. ಸೊ ಇದರ ಬಾಕ್ಸಲ್ಲಿ ಏನು ಇರೋದಿಲ್ಲ, ನಿಮಗೆ ಡಾಕ್ಯುಮೆಂಟ್ಸ್ ಇರುತ್ತೆ. ಆ್ಯಂಡ್ ಇದೊಂದು ಬಾಕ್ಸ್ ಕೊಡ್ತಾರೆ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದನ್ನು ಓಪನ್ ಮಾಡಿದರೆ ಏನಿರೋದಿಲ್ಲ, ಒಂದು ಕ್ಲಾತ್ ಇರ್ತದೆ, ಮೈಕ್ರೋ ಫೈಬರ್ ಕ್ಲಾತ್. ಅದಾದಮೇಲೆ ಗ್ಲಾಸ್ ಇರುತ್ತೆ, ಹಾಕೊಂಡು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಓಕೆ, ಜಸ್ಟ್ 600 rupees ಬ್ರ್ಯಾಂಡೆಡ್ಡು ಗ್ಲಾಸು. ಸೊ ಫುಲ್ ಹೇಗಿದೆ, ಸೊ ಕ್ರೇಜಿ ಆಗಿದೆ ಅಂತ ಅನ್ಕೊತೀನಿ. ಇದಕ್ಕೂ ಮುಂಚೆ ನಾನೊಂದು ಬಳಸಿದ್ದೀನಿ 2,500 ರೂಪಾಯಿದು, ನಿಮ್ಗೆ ನೋಡ್ಬೋದು ಚಿಕ್ಕದಂತ. ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ನಾನು ರೆಗ್ಯುಲರಾಗಿ ಒಂದು ಯೂಸ್ ಮಾಡ್ತಾ ಇರ್ತೀನಿ. ಒಂದು ಪ್ರೊಫೆಷನಲ್ ಲುಕ್ ಇರುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಮಾತ್ರ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ಇದು ಒಂದು ಮೇನ್ ರೀಸನ್ ಕೂಡ ಏನಂದರೆ, ಜಾಸ್ತಿ ಮೊಬೈಲ್ ಮತ್ತು ಡೆಸ್ಕ್ಟಾಪ್ ಮುಂದೆ ಇರ್ತೀನಿ, ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ. ಸೊ ಕಣ್ಣುಗಳು ಬಂದ್ಬಿಟ್ಟು ತುಂಬ ಕೂಲಾಗಿರ್ತದೆ ಅನ್ನೋದು ಒಂದು ರೀಸನ್ಗೋಸ್ಕರ ಈ ಒಂದು ಗ್ಲಾಸಸ್ನ ನಾನು ಬಳಸ್ತೀನಿ. ಜಸ್ಟ್ 600 rupees ಆಫರ್ ಇತ್ತು. ಲಾಸ್ಟ್ ಟೈಮ್ ತೊಗೊಂಡಿದ್ದು ಅವಾಗ ಮೆಂಬರ್ಶಿಪ್ಪು ಮುಗಿದೋಗಿದೆ. ಸೊ ಇದನ್ನು ಯೂಸ್ ಮಾಡ್ತೇನೆ, ಹೋಪ್ಫುಲಿ ಚೆನ್ನಾಗಿ ಕಾಣ್ತದೆ ಅಂದ್ಕೊತೀನಿ. ಓಕೆ, ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಮ ಒಂದು ಫೋನಿಂದ ಬರ್ತಕ್ಕಂಥ ನೇರಳಾತೀತ ಕಿರಣಗಳು ಅಥವಾ ಅಲ್ಟ್ರಾ ವಾಲೆಟ್ಸ್ ಇದರಿಂದ ಮತ್ತು ಬೇರೆ ಬೇರೆ ವಿಚಾರಗಳಿಂದ ನಿಮ್ಮನ್ನು ನೀವು ಆರೋಗ್ಯವಾಗಿ ಇಟ್ಕೊಳ್ಳಿ ಅನ್ನೋದೇ ನನ್ನ ಈ ಒಂದು ವಿಡಿಯೋದ ಉದ್ದೇಶ. ಸೊ ಹೋಪ್ಫುಲಿ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಈ ಒಂದು ಚಾನಲ್ನ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಲೈಕು, ಶೇರು, ಕಮೆಂಟು ಫ್ರೀ, ದಯವಿಟ್ಟು ಮಾಡಿ ತಪ್ಪದೇ. ನಿಮ್ಮ ಒಂದು ಅನಿಸಿಕೆ ಫೀಡ್ಬ್ಯಾಕ್ಗಳನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ ಕೇಸ್ ಇಫ್ ಯು ಆರ್ ಫೇಸಿಂಗ್ ಏನಾದರೂ ಎಫೆಕ್ಟ್ ಆಗಿದೆಯಾ, ನಿಮಗೆ ಈ ಒಂದು ಸಲಹೆಗಳನ್ನ ಫಾಲೋ ಮಾಡಬೇಕು ಅಂತ ಇದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.